ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ನಡೆದಂತ ಅಂಬೇಡ್ಕರ್ ಜಯಂತಿ ಈದ್ ಮಿಲನ್ ಸಮಾರಂಭದಲ್ಲಿ ಕಾಂಗ್ರೆಸ್ನ ಶಾಸಕ ಜಮೀರ್ ಅಹಮದ್ ನಾವೆಲ್ಲ ಒಂದು ಎಂದು ಸ್ವಾಮೀಜಿ ಎಂಜಲನ್ನ ಸೇವಿಸಿದ್ದಾರೆ. ಅಸ್ಪೃಶ್ಯತೆ ವಿರುದ್ಧ ಮಾತನಾಡುತ್ತಾ ಎಂಜಲು ಸೇವನೆಯನ್ನು ಮಾಡಿದ್ದಾರೆ. ಶಾಸಕ ಜಮೀರ್ ನಡೆ ಭಾರಿ ಚರ್ಚೆಗೆ ಗ್ರಾಸಾಯಿತು. ತುಮಕೂರಿನಲ್ಲಿ ನಡೆದಂತ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಮಾತನಾಡಿದಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಎಲ್ಲಾ ಧರ್ಮಕ್ಕೆ ಸೇರಿದಂತವರು ಮೊದಲು ಭಾರತೀಯರು. ಈ ದೇಶ ಒಂದು ಧರ್ಮದವರ ದೇಶ ಅಲ್ಲ. ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡುವಾಗ ಒಂದು ದೇಶದ ಧರ್ಮ ಎಂದು ಬರೆದಿಲ್ಲ. ಎಲ್ಲರೂ ಕೂಡ ತಮಗೆ ನಿಷ್ಠೆ ಇರುವಂತಹ ಧರ್ಮ ಆಚರಣೆಗೆ ಅವಕಾಶ ಇದೆ. ಧರ್ಮಗಳ ನಡುವೆ ಗೋಡೆ ಕಟ್ಟುವಂತ ಕೆಲಸ ಸಂಘ ಪರಿವಾರ ಮಾಡ್ತಾ ಇದೆ ಅಂತ ಕಿಡಿಕಾರಿದರು. ಈ ದೇಶ ಯಾವುದೇ ಧರ್ಮಕ್ಕೆ ಸೇರಿದೆ, ನಾವೆಲ್ಲರೂ ಕೂಡ ಭಾರತೀಯರು. ನಾನು ಹಿಂದೂ ಧರ್ಮಕ್ಕೆ ಸೇರಿದವರು, ನಾನು ಭಾರತೀಯ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವಾಗ ಯಾವುದೇ ಧರ್ಮದ ದೇಶ ಅಂತೇಳಿ ಹೇಳಿಲ್ಲ. ಎಲ್ಲ ಧರ್ಮದವರಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನು ಯಾವುದೇ ಧರ್ಮ ಮತ್ತೆ ಅವರಿಗೆ ಬೇಕಾದಂತ ಧರ್ಮದಲ್ಲಿ ನಿಷ್ಠೆ ಇರಿಸಿ ಅದನ್ನು ಆಚರಣೆ ಮಾಡತಕ್ಕಂಥ ಹಕ್ಕನ್ನು. ಮುಟಾದಲ್ಲೇ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಖಾಕಿ ಚಡ್ಡಿ ಕರಿ ಟೋಪಿಯಿಂದ ಯಾವ ಧರ್ಮ ಉಳಿಸೋಕೆ ಸಾಧ್ಯ? ದೇಶದ ರಕ್ಷಣೆಗೆ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಇದೆ. ಆದರೆ ಜರ್ಮನಿಯ ಹಿಟ್ಲರ್ ಸೇನೆಯಂತೆ ಖಾಕಿ ಚಡ್ಡಿ ಕರಿ ಟೋಪಿಯನ್ನು ಹಾಕಿದಂಥವರು ಏನ್ ರಕ್ಷಣೆ ಮಾಡ್ತಾರೆ? ರಾಜ್ಯದಲ್ಲಿರುವಂಥ 26 ಡ್ಯಾಂ ಪೈಕಿ 20 ಡ್ಯಾಂ ಕಾಂಗ್ರೆಸ್ ಕಟ್ಟಿದೆ. ಬಿಜೆಪಿ ಒಂದು ಕೆರೆಯನ್ನು ಕೂಡ ಕಟ್ಟಿಸಿಲ್ಲ. ಎಲ್ಲಾ ಜಾಗವನ್ನು ನುಂಗಿ ಹಾಕಿದ್ದಾರೆ. ವೈಫಲ್ಯವನ್ನು ಮುಚ್ಚಿಸಲಿಕ್ಕೆ ಧರ್ಮದ ನಡುವೆ ಬಿರುಕನ್ನು ಮೂಡಿಸ್ತಾರೆ ಅಂತ ಕಿಡಿಕಾರಿದರು. ಧರ್ಮ ದೇಶ ಕಾಪಾಡಲಿಕ್ಕೋಸ್ಕರ ಈ ದೇಶದಲ್ಲಿ 50 ಲಕ್ಷ ಜನ ಮಿಲಿಟರಿ ಇದೆ, ಪ್ಯಾರಾಮಿಲಿಟರಿ ಇದೆ, ಪೊಲೀಸ್ ಫೋರ್ಸ್ ಇದೆ, ಏರ್ ಫೋರ್ಸ್ ಇದೆ, ನೇವಿ ಇದೆ. ಯಾರೋ ಕಾಕಿ ಚಡ್ಡಿ ಕರಿ ಟೋಪಿ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡ್ಬಿಟ್ರೆ ಅವ್ರಿಗೆ ದೇಶನ ಕಾಪಾಡಲಿಕ್ಕೆ ಆಗೋದಿಲ್ಲ. ಇವ್ರದೇ ಆದ ಒಂದು ಸಂಘಟನೆ. ಆ ಸಂಘಟನೆಯವರು ಒಂದು ಜಾಗದಲ್ಲಿ ನಿಮಗೆ ನೋಡ್ಬೋದು. ಜರ್ಮನಿನಲ್ಲಿ ಹಿಟ್ಲರ್ದ ಸೇನೆ ನೋಡಿ, ಅದು ಕಾಕಿ ಚಡ್ಡಿ ಕರಿ ಟೋಪಿ ಹಾಕೊಂಡು ಗನ್ಗಳು ಇಟ್ಕೊಂಡಿದ್ದಂತ. ಆದ್ರಿಂದ ಇವರಿಂದ ಧರ್ಮವನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ. ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಅಲ್ಲಿ ಉತ್ತರ ಭಾರತದಲ್ಲಿ ಚೈನಾದವರು 1800 ಸ್ಕ್ವೇರ್ ಕಿಲೋಮೀಟರ್ ಆಕ್ರಮಿಸಿಕೊಂಡಿದ್ದಾರೆ. ಅದನ್ನ ನಾವು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ. ಪರಿಷತ್ ಚುನಾವಣೆಯಲ್ಲಿ ಎಸ್ಆರ್ ಪಾಟೀಲ್ ಹೆಸರು ತೆಗೆಸುವಲ್ಲಿ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದಾರೆ ಎನ್ನುವಂತ ಮಾತುಗಳು ಕೇಳಿಬಂದಿದೆ. ಎಸ್ಆರ್ ಪಾಟೀಲ್ ಹೆಸರು ಕೈ ಬಿಡುವಂತೆ ಸುರ್ಜೇವಾಲಾ ಬಳಿ ನಿನ್ನೆ ಸಿದ್ದರಾಮಯ್ಯ ಪಟ್ಟನ್ನ ಹಿಡಿದಿದ್ರು. ಎಸ್ಆರ್ ಪಾಟೀಲ್ ಕೈ ಬಿಡಲಿಕ್ಕೆ ಆಗ್ರಹ ಮಾಡಿ ಸಾಕಷ್ಟು ಕಾರಣಗಳನ್ನ ಹೇಳಿದ್ರು ಎನ್ನಲಾಗಿದೆ. ಡಿಕೆಶಿ ಪ್ಲಾನ್ ಉಲ್ಟಾ ಮಾಡಿಸಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತದೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ದಂಗಲ್ ಆದಂತೆ ಕರ್ನಾಟಕದಲ್ಲೂ ಆಗುವಂತ ಆತಂಕದಿಂದ ಹೈಕಮಾಂಡ್ ಎಸ್ಆರ್ ಪಾಟೀಲ್ ಆಯ್ಕೆಗೆ ಹಿಂದೇಟನ್ನ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಿಂದ 2 ಹೆಸರು ರವಾನಿಸಿದ್ದು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ತಲಾ ಒಂದೊಂದು ಹೆಸರನ್ನ ಕಳುಹಿಸಿದ್ದಾರೆ ಎನ್ನಲಾಗಿದೆ. ಸಿದ್ದರಾಮಯ್ಯ ಕ್ಯಾಂಪ್ನಿಂದ ಎಂಆರ್ ಸೀತಾರಾಮ ಹಾಗೆ ಡಿಕೆಶಿ ಕಡೆಯಿಂದ ಮನ್ಸೂರ್ ಅಲಿ ಖಾನ್ ಹೆಸರು ಅಂತಿಮವಾಗಿದೆ ಎನ್ನಲಾಗ್ತಾ ಇದೆ. ಆದರೆ ಈ 2 ಹೆಸರುಗಳಿಗೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಕೇಳಿ ಬಂದಿದೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ನನಗೆ ಅವಕಾಶ ಕಲ್ಪಿಸಿದ್ರೆ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನಿಷ್ಠೆಯಿಂದ ಸೇವೆ ಮಾಡ್ತೀನಿ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಭೇಟಿ ಆಗ್ತಿರ್ತೀವಿ ಮೇಲೆ ಮೊನ್ನೆನೂ ಭೇಟಿಯಾಗಿದ್ದೆ. ನಾವು ಹಾಗೆ ಸಹಜವಾಗಿ ಭೇಟಿಯಾಗಿದ್ದೆ. ಪರಿಷತ್ ಸದಸ್ಯ ಸ್ಥಾನ ಸಿಗಲ್ಲ ಎಂದು ಗೊತ್ತಾಗ್ತಿದ್ದ ಹಾಗೆ ಎಸ್ಆರ್ ಪಾಟೀಲ್ ಸಿದ್ದರಾಮಯ್ಯ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಭೇಟಿ ಬಳಿಕ ಮಾತನಾಡಿದಂತ ಎಸ್ಆರ್ ಪಾಟೀಲ್, ಸಿದ್ದರಾಮಯ್ಯ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ಅವರನ್ನ ಆಗಾಗ್ಗೆ ಭೇಟಿಯನ್ನ ಮಾಡ್ತಿರ್ತೀನಿ.
ಟಿಕೆಟ್ ಬಗ್ಗೆ ಸಿದ್ದರಾಮಯ್ಯ ಜೊತೆಗೆ ಯಾವುದೇ ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಮಾತ್ರ ನೇರವಾಗಿ ನೀನು ನಡೆದುಕೊಂಡಿದ್ದು ಬೇರೆ ರೀತಿ ಇತ್ತು, ಈಗ ನೀನು ನನ್ನ ಬಳಿಗೆ ಬಂದರೆ ನಾನು ಏನು ಮಾಡುವಂಥದ್ದು, ನಿಮ್ಮ ಜಿಲ್ಲೆಯಲ್ಲೇ ನಿಮಗೆ ತೀವ್ರ ವಿರೋಧ ಇದೆ, ಅದನ್ನು ಮೀರಿ ನಾನು ಏನೂ ಮಾಡಲಿಕ್ಕೆ ಆಗಲ್ಲ ಅಂತ ನೇರವಾಗಿ SR ಪಾಟೀಲ್ ಅವರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾನು ಏನು ತಪ್ಪು ಮಾಡಿದ್ದೇನೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ದಾರೆ SR ಪಾಟೀಲ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪರಿಷತ್ ಟಿಕೆಟ್ ಕೊಟ್ಟಾಗ ನೀವೇ ಬೇಡ ಅಂದಿದ್ದೀರಿ, ಬಳಿಕ ಸಿದ್ದರಾಮಯ್ಯ ತಪ್ಪಿಸಿದ ಅಂತ ಹೇಳಿಕೊಂಡು ತಿರುಗಾಡಿದ್ದೀರಿ. ಈಗ ನಿನ್ನೆವರೆಗೂ ನಾವು ಬೇಕಿರಲಿಲ್ಲ, ನಿನ್ನೆ ದೆಹಲಿಯಲ್ಲಿ ಆದ ಬೆಳವಣಿಗೆಯಿಂದ ಮತ್ತೆ ಬಂದಿದ್ದೀರಿ ಅಂತ ನೇರ ಹೇಳಿದಾರಂತೆ. ಸಿದ್ದರಾಮಯ್ಯ ಮಾತು ಕೇಳಿಸಿಕೊಂಡು ಪೆಚ್ಚು ಮೊರೆಯನ್ನು ಹಾಕಿಕೊಂಡು ಹೊರಬಂದರು SR ಪಾಟೀಲ್. ಕಾಂಗ್ರೆಸ್ನಲ್ಲಿ ಒಮ್ಮತದ ಅಭ್ಯರ್ಥಿಯನ್ನ ಶಿಫಾರಸನ್ನ ಮಾಡಿಲ್ಲ ಎಂಬ ವಿಚಾರಕ್ಕೆ DK ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಎಲ್ಲ ಕುಳಿತುಕೊಂಡು ಒಮ್ಮತವಾಗಿಯೇ ಶಿಫಾರಸನ್ನ ಮಾಡಿದ್ದೇವೆ. ನಾನು ಸಿದ್ದರಾಮಯ್ಯ ಕುಳಿತುಕೊಂಡು ಚರ್ಚಿಸಿ ಶಿಫಾರಸನ್ನ ಮಾಡಿದ್ದೇವೆ. 1 ಅಥವಾ 2 ಹೆಸರು ಮಾತ್ರ ನಾವು ಕೊಟ್ಟಿಲ್ಲ, ಇರೋದು 2 ಸೀಟು. ಎಷ್ಟು ಹೆಸರು ಕೊಡೋಕೆ ಆಗುತ್ತದೆ? ಎಲ್ಲಾ ವರ್ಗದವರನ್ನ ಗಮನದಲ್ಲಿ ಇಟ್ಕೊಂಡು ಶಿಫಾರಸನ್ನ ಮಾಡಲಾಗಿದೆ. ಇದನ್ನ ತಿಳಿದುಕೊಂಡು ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಅರ್ಜಿಗಳನ್ನ ಕೆಲವೆಲ್ಲ ಬಯಸಿದ್ರು, ಅರ್ಜಿ ಹಾಕಿರೋದು ಬಹಳ ಆಸೆಯನ್ನು, ಅವೆಲ್ಲ ಹೆಸರುಗಳನ್ನ ನಾವು ಶಿಫಾರಸು ಕಳಿಸ್ಕೊಡ್ತೀವಿ, ನಮ್ಮ ಅಭಿಪ್ರಾಯಗಳನ್ನ ತಿಳಿಸಿರ್ತೀವಿ. ಅವರು ಅಂತಿಮ ತೀರ್ಮಾನ ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜ ಒಡೆಯುವಂತ ಕೆಲಸ ಆಗ್ತಾ ಇದೆ. ಸಮಾಜ ಒಡೆಯುವಂತ ಪ್ರಯತ್ನ ನಡೀತಾ ಇದೆ. ಸಮಾಜ ಒಡೆಯುವಂತವರು ಬಸವ ತತ್ವ ಪರಿಪಾಲನೆ ಮಾಡಿದ್ದಾರಾ ಅಂತ ಈಶ್ವರ್ ಖಂಡ್ರೆ ಗರಂ ಆಗಿದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗಿಗೆ ಖಂಡ್ರೆ ಗರಂ ಆಗಿದ್ದು, ನಾವೆಲ್ಲರೂ ಕೂಡ ಒಂದೇ ಆಗಿದ್ದೇವೆ, ಬಸವ ತತ್ವ ಪಾಲಿಸುವಂತವರು ಎಲ್ಲರೂ ಕೂಡ ಒಂದೇ ಎನ್ನುವ ಮೂಲಕ ಪರೋಕ್ಷವಾಗಿ MB ಪಾಟೀಲ್ ವಿರುದ್ಧ ಈಶ್ವರ್ ಖಂಡ್ರೆ ಅಸಮಾಧಾನವನ್ನ ಹೊರಹಾಕಿದ್ರಂತೆ. ಬಸವೇಶ್ವರ ಜಯಂತಿ ಹಾಗೂ ಹಾನಗಲ್ ಕುಮಾರೇಶ್ವರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇದರ ಅಂಧಕಾರ ಅಳಿಲಿಕ್ಕೆ ಇವತ್ತೇನು ಸಮಾಜದಲ್ಲಿ ಮತ್ತೆ ವಿದ್ಯಾಭಾನು ಬೆಳಗಲಿಕ್ಕೆ, ಇವತ್ತು ಜನಾಂಗ ಜನನಿದ್ದೆಯಿಂದ ಜಾಗೃತರಾಗಲಿಕ್ಕೆ ಅದಕ್ಕೆ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನಾವು ಬಸವಣ್ಣನವರ ಏನೊಂದು ತತ್ವಾದರ್ಶಗಳಿದ್ದು, ಯಾವುದೇ ಮಹಾಪುರುಷರ ಜಯಂತಿ ಆಚರಣೆ ಮಾಡುವಂಥದ್ದು, ಅವ್ರು ಏನು ಹೇಳಿದ್ದಾರೆ, ಅವರ ಆದರ್ಶಗಳೇನಿದ್ದಾವೆ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರುವಂತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ದಿನೇ ದಿನೇ ಬೆಳೀತಾ ಇದೆ ಒಂದು ರೀತಿಯಲ್ಲಿ. ಇವತ್ತು ಸಮಾಜದಲ್ಲಿ ಭಯದ ವಾತಾವರಣ ಇದೆ ರೀತಿಯಲ್ಲಿ. ಇವತ್ತು ಸಮಾಜ ಒಡೆಯುವಂತ ಒಂದು ಅಪಾಯ ಇದೆ. ಇವೆಲ್ಲ ಅನಿಷ್ಟಗಳು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಕನಿಷ್ಠ ನಮ್ಮ ಮಕ್ಕಳಿಗೆ ನಾವು ವಚನ ಸಾಹಿತ್ಯ, ನಮ್ಮ ಇತಿಹಾಸ, ಸಂಸ್ಕೃತಿ, ಪರಂಪರೆ ಏನಿದೆ ಅದನ್ನು ದಿನ ಪಠಣ ಮಾಡುವಂತದರ ಮುಖಾಂತರ ಕರ್ನಾಟಕದಲ್ಲಿ ಅಕ್ಷರಸ್ಥರ ಸಂಖ್ಯೆ ಹೆಚ್ಚಳವಾಗಿದ್ದರೆ ಮಠಮಾನ್ಯಗಳೇ ಕೊಡುಗೆನೇ ಕಾರಣ ಅಂತ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಹೇಳಿದ್ದಾರೆ. ಸರ್ಕಾರದ ಅನುದಾನ ಪಡೆಯದೆ ಭಕ್ತರ ನೆರವಿನಿಂದಲೇ ಚಾಮರಾಜನಗರದಲ್ಲಿ ಶ್ರೀ ಸಿದ್ದಮಲ್ಲೇಶ್ವರ ವಿರಕ್ತ ಮಠದಿಂದ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುವಂತ ಅನುಭವ ಮಂಟಪವನ್ನು ಉದ್ಘಾಟಿಸಿ ಮಾತನಾಡಿದಂತ ಅವರು, ದೇಶ ಕಟ್ಟುವಲ್ಲಿ ಮಠಗಳು ಪಾತ್ರ ಮಹತ್ವದಾಗಿದೆ. ಜನರಲ್ಲಿ ಶಿಕ್ಷಣ, ಧಾರ್ಮಿಕ ಪ್ರಜ್ಞೆ ಮೂಡಿಸ್ತಾ ಇರುವಂತಹ ಮಠಗಳು ನಾಡಿನ ಕಲ್ಯಾಣಕ್ಕಾಗಿ ಶ್ರಮಿಸ್ತಾ ಇದ್ದಾವೆ ಅಂತ ಹೇಳಿದರು. ಮಗನನ್ನ